ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಚಿವ ಜಮೀರ್ ಅಹಮದ್ಗೆ ಕಾದಿದೆಯಾ ಕಂಟಕ? ಐಎಂಎ ಹಗರಣದಲ್ಲಿ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಜಮೀರ್ ಆಸ್ತಿ ಆದಾಯಕ್ಕೂ ಮೀರಿ 60% ಹೆಚ್ಚಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಜಮೀರ್ಗೆ ಸಂಕಷ್ಟ ಕಾದಿದೆಯಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಗವರ್ನರ್ ಪತ್ರವನ್ನ ಬರೆದಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿದಂತ ಲೋಕಾಯುಕ್ತ 2018ರಲ್ಲಿ ಐಎಂಎ ಕಂಪನಿ ವಂಚನೆ ಸಂಬಂಧ ಜಮೀರ್ ಮೇಲೆ ಇಡಿ ದಾಳಿಯನ್ನ ನಡೆಸಲಾಗಿತ್ತು. ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ಹಿನ್ನೆಲೆ ತನಿಖೆಗೆ ಅಂದಿನ ಎಸಿಬಿಗೆ ಸೂಚಿಸಿದ್ರು ಇಡಿ ಅಧಿಕಾರಿಗಳು. ತನಿಖೆ ಪ್ರಾರಂಭದ ವೇಳೆನೇ ಎಸಿಬಿ ರದ್ದಾದ ಬಳಿಕ ಲೋಕಾಯುಕ್ತ ತನಿಖೆ ಮುಂದುವರೆದಿತ್ತು. ಜಮೀರ್ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿರೋದು ತನಿಖೆಯಲ್ಲಿ ಈಗಾಗಲೇ ಪುರಾವೆ ಸಮೇತ ಪತ್ತೆಯಾಗಿದೆ. ಇದೀಗ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಮುಂದಾಗಿರೋದು. ಹೀಗಾಗಿ ಅನುಮತಿಯನ್ನ ಕೇಳಲಾಗಿದೆ. ಅನುಮತಿ ಸಿಕ್ಕ ನಂತರ ತನಿಖೆ ನಡೆಯುತ್ತೆ. ಏನಿದು ಪ್ರಕರಣ ಅಂತೇಳಿ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋದಾದ್ರೆ 2018ರಲ್ಲಿ ಐಎಂಎ ವಂಚನೆ ಹಗರಣ ಸಂಬಂಧ ಇಡಿ ದಾಳಿ ನಡೆಸಿತ್ತು. ಅಂದಿನ ವಕ್ಫ್ ಸಚಿವ ಜಮೀರ್ ಅಹಮದ್ ಮನೆ ಕಚೇರಿ ಮೇಲೆಲ್ಲ ದಾಳಿ ನಡೆಸಿದ್ರು. ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಜಮೀರ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಶಂಕೆ ಇತ್ತು. ಈ ಬಗ್ಗೆ ಎಫ್ಐಆರ್ ಪ್ರಕರಣ ತನಿಖೆ ನಡೆಸುವಂತೆ ಕೂಡ ಅಂದಿನ ಎಸಿಬಿಗೆ ಇಡಿ ಶಿಫಾರಸು ಮಾಡಿತ್ತು. ತದನಂತರದಲ್ಲಿ ಎಸಿಬಿನೇ ರದ್ದಾಗೋಯ್ತು. ಜಮೀರ್ ವಿರುದ್ಧ ತನಿಖೆ ಆರಂಭಿಸಿದ್ರು ಎಸಿಬಿ ಅವರು. ಎಸಿಬಿ ರದ್ದಾದ ಬಳಿಕ ಈ ಪ್ರಕರಣ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾವಣೆ ಆಗಿತ್ತು. ಸದ್ಯ ಈಗ ಪುರಾವೆಗಳು ಕೂಡ ಸಿಕ್ಕಿದೆಯಂತೆ. ಏನು ಸಾಕ್ಷ್ಯಗಳು ಸಿಕ್ಕಿರಬಹುದು ಹಾಗಾದ್ರೆ? ಅಂದ್ರೆ ಅವರ ಆದಾಯಕ್ಕೂ ಮೀರಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಡಿದ್ರೆ ಆ ಆದಾಯದ ಮೂಲ ಏನು, ಹೇಗೆ ಆಸ್ತಿ ಸಂಪಾದನೆ ಮಾಡಿದ್ರು, ಏನೆಲ್ಲ ಅಕ್ರಮ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ನಡೆಸಬೇಕು ಅನ್ನುವಂಥ ಕಾರಣಕ್ಕೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗ ಜಮೀರ್ಗೆ ಸಂಕಷ್ಟ ಎದುರಾಗಿರೋದಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ, ಏನು? ಸೌಖ್ಯ, ಇದು 2018ರ ಪ್ರಕರಣ. ಐಎಂಎ ಬಹುದೊಡ್ಡದಂತ ಒಂದು ಹಗರಣ, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸದ್ದು ಮಾಡಿದಂತ ಒಂದು ಪ್ರಕರಣ. ಪ್ರಮುಖ ಅಂದಿನ ಡಿಸಿ ಅವರು ಕೂಡ ಇದರಲ್ಲಿ ಕೈವಾಡ ಇತ್ತು. ಜೊತೆಗೆ ಪ್ರಭಾವಿ ರಾಜಕಾರಣಿಗಳ ಕೈವಾಡನು ಕೂಡ ಇದೆ ಅನ್ನುವಂತ ಮಾಹಿತಿಯನ್ನ ಅಂದಿನ ಪೊಲೀಸರು ಹೊರಹಾಕಿದ್ರು. ಈ ಹಿನ್ನೆಲೆಯಲ್ಲೇ ಇಡಿನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರ ಮನೆ ಮತ್ತೆ ಕಚೇರಿ ಮೇಲೆ ರೇಡ್ ಅನ್ನ ಮಾಡಿತ್ತು. ಅದಾದ ಬಳಿಕ ಈ ಪ್ರಕರಣ ಎಸಿಬಿಗೆ ಶಿಫ್ಟ್ ಆಗಿತ್ತು. ಎಸಿಬಿ ಆದ ಬಳಿಕ ಲೋಕಾಯುಕ್ತ ಪೊಲೀಸರಿಗೆ ಈ ಪ್ರಕರಣ ಶಿಫ್ಟ್ ಆಗಿತ್ತು. ಲೋಕಾಯುಕ್ತ ಪೊಲೀಸರು ಈಗ ತನಿಖೆ ಕಂಪ್ಲೀಟ್ ಮಾಡಿದ್ದಾರೆ. ತನಿಖೆ ಕಂಪ್ಲೀಟ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿದೆ. ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸಹಜವಾಗಿ ಸಚಿವರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಸಹಜವಾಗಿನೇ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡಿಬೇಕಾಗುತ್ತೆ. ಆ ಪ್ರಕ್ರಿಯೆ ಈಗ ಆರಂಭ ಆಗಿರುವಂತದ್ದು. ಹಾಗಂದ ಮಾತ್ರಕ್ಕೆ ಈಗೇನು ಜಮೀರ್ ಅಹಮದ್ ಖಾನ್ ಅವರೇನು ಸಚಿವರಲ್ಲ, ಆದ್ರೆ ಸಚಿವರು ಆಗಿದ್ದಂತ ಒಂದು ಸಂದರ್ಭದಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ. ಈ ಹಿನ್ನೆಲೆಯಲ್ಲೇ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿರುವಂತದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾದ್ರೆ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ರಾಜ್ಯಪಾಲರು. ಯಾಕಂತ ಹೇಳಿದ್ರೆ ಹಿಂದೆ ಹಲವು ಪ್ರಕರಣಗಳನ್ನ ಗಮನಿಸಿದಾಗ ಸಹಜವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ನಾವು ನೋಡಿದ್ವಿ. ಪ್ರಕರಣದ ದಾಖಲು ಮಾಡ್ಕೊಳ್ಳೋದಕ್ಕೆ ಒಮ್ಮೆ ಅನುಮತಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಈಗ ಪ್ರಕರಣ ಈಗಾಗಲೇ ಪ್ರಾಸಿಕ್ಯೂಷನ್ ವರ್ಗೂ ಬಂದಿರುವಂತದ್ದು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋವರೆಗೂ ಕೂಡ ಬಂದಿರುವಂತದ್ದು. ಚಾರ್ಜ್ ಶೀಟ್ ಅಲ್ಲಿ 25 ಕೋಟಿಗಳ ಅಧಿಕ ಆದಾಯಕ್ಕಿಂತಲೂ ಕೂಡ ಅಧಿಕ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪದ ಅಡಿಯಲ್ಲಿ ದಾಖಲಾಗಿದ್ದಂತ ಒಂದು ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತ ಒಂದು ತನಿಖೆಯಲ್ಲಿ ಬಹುತೇಕ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದಾವೆ ಅನ್ನುವಂತ ಒಂದು ರಿಪೋರ್ಟ್ ಲೋಕಾಯುಕ್ತ ಪೊಲೀಸರ ಬಳಿ ಇರುವಂತದ್ದು. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ಬೇಕಾಗಿರೋದ್ರಿಂದ ಸಲ್ಲಿಕೆ ಮಾಡ್ಬೇಕು ಅನ್ನೋದಾದ್ರೆ ರಾಜ್ಯಪಾಲರ ಅನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾದ್ರೆ
ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಕೋರ್ಟ್ಗೆ. ಆಗ ಸಹಜವಾಗಿ ಸಾಕ್ಷಿ ವಿಚಾರಣೆ ಆರಂಭ ಆಗುತ್ತೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಎಂಎ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈ ಲೋಕಾಯುಕ್ತ ಪೊಲೀಸರು ರೆಡಿ ಮಾಡಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಯಾರನ್ನೆಲ್ಲ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರೋ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಸಾಕ್ಷಿ ವಿಚಾರಣೆ ಕೋರ್ಟ್ ಅಲ್ಲಿ ಆರಂಭ ಆಗುತ್ತೆ. ಹೀಗಾಗಿ ಇದೇ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಚಿವರಾಗಬೇಕು ಅನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್, ಮಗದೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪದೇ ಪದೇ ಭೇಟಿ ಮಾಡ್ತಾ ಇದ್ರು. ನನಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಲಾಬಿಯನ್ನ ಮಾಡ್ತಾ ಇದ್ರು. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೆಹಲಿಯಲ್ಲೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಪಾಲಿಟಿಕ್ಸ್ ಅನ್ನ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಏನೇನು ಮುಂದಿನ ವಾರ ಬಹುತೇಕ ಸಂಪುಟ ವಿಸ್ತರಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರ ಮೊರೆ ಹೋಗಿರೋದ್ರಿಂದ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಿರೋದ್ರಿಂದ ಸಹಜವಾಗಿ ಅವ್ರಿಗೆ ಸಚಿವ ಸ್ಥಾನ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಿರುವ ಕೆಲವರಿಗೆ ಇದು ಬಹುದೊಡ್ಡದಾದಂತ ಒಂದು ಅಸ್ತ್ರ ಆಗ್ಬೋದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಮಾಡಬಹುದು, ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಇಟ್ಕೊಂಡಿರುವಂತಹ ಆರೋಪಿಗೆ ನಾವು ಸಚಿವ ಸ್ಥಾನ ಕೊಟ್ರೆ ಇದು ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಅಸ್ತ್ರ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹಾಕಬಹುದು. ಕಾಂಗ್ರೆಸ್ ಹೈಕಮಾಂಡ್ಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾರೆಲ್ಲ ತಪ್ಪಿಸ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಹಾಕ್ತಿದಾರೋ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರೀತಿಯಾದಂತ ಒಂದು ಮಾಹಿತಿಯನ್ನು ಕೂಡ ಮುಟ್ಟಿಸಬಹುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.